ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ರೇವ್ಸ್ ಕಿಚನ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮ್ಯಾಂಗೋ ಬರ್ಫಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಮಾವಿನ ಹಣ್ಣು ಪೇಸ್ಟ್, ಶುಗರ್ ಮತ್ತು ಸ್ಯಾಫ್ರಾನ್. 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅದ್ರ ಸಿಪ್ಪೆ ತೆಗೆದ್ಬಿಟ್ಟು ಕರೆಕ್ಟಾಗಿ ನಾವು ಕಟ್ ಮಾಡ್ಕೊಬೇಕು ಸಣ್ಣ ಸಣ್ಣ ಸ್ಲೈಸಸ್ಸಲ್ಲಿ. ಮ್ಯಾಂಗೋ ಸ್ಲೈಸಸ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ಸ್ಮೂತ್ ಪೇಸ್ಟ್ ಬರೋ ಹಾಗೆ ರುಬ್ಕೋಬೇಕು. ಇವಾಗ ಮ್ಯಾಂಗೋ ಪೇಸ್ಟ್ ರೆಡಿಯಾಗಿದೆ. ಒಂದು ಬೌಲಲ್ಲಿ ಒಂದು ಸ್ವಲ್ಪ ಹಾಲು ತೊಗೊಂಡು ಅದರಲ್ಲಿ ಸ್ಯಾಫ್ರಾನ್ ಮಿಕ್ಸ್ ಮಾಡ್ಕೊಬೇಕು. ಹೀಗೆ ನೋಡಿ ಕಲರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಒಂದು ನಾನ್ ಸ್ಟಿಕ್ ಪ್ಯಾನ್ ತೊಗೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಫಸ್ಟು ಮಾವಿನ ಹಣ್ಣು ಪೇಸ್ಟ್ ಆ್ಯಡ್ ಮಾಡೋಣ. ಇವಾಗ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಬೇಕು. ಸಕ್ಕರೆ ಮೆಲ್ಟ್ ಆಗೋವರೆಗೂ ಸರಿಯಾಗಿ ಸ್ಟಿರ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ. ನೋಡಿ, ಶುಗರ್ ಕರೆಕ್ಟಾಗಿ ಡಿಸಾಲ್ವ್ ಆಗಿದೆ. ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಹೀಗಿರಬೇಕು. ಶುಗರ್ ಡಿಸಾಲ್ವ್ ಆದಮೇಲೆ ತುರಿದಿಟ್ಟಿರೋ ಕೊಬ್ಬರಿ ಹಾಕ್ಕೊಳ್ಳೋಣ. ಕೊಬ್ಬರಿ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮಾವಿನ ಹಣ್ಣು ಪೇಸ್ಟು ಮತ್ತು ಕೊಬ್ಬರಿ, ಸಕ್ಕರೆ ಎಲ್ಲದನ್ನು ಕರೆಕ್ಟಾಗಿ ಸ್ಟಿರ್ ಮಾಡ್ಕೊಳ್ಳಿ.
ಇವಾಗ ಹಾಲು ಮತ್ತು ಸ್ಯಾಫ್ರಾನ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ಟಿರ್ ಮಾಡಿ ಚೆನ್ನಾಗೆ. ಗಾರ್ನಿಷಿಂಗೋಸ್ಕರ ಸ್ಯಾಫ್ರಾನ್ ಆ್ಯಡ್ ಮಾಡ್ತೀವಿ ನಾವು. ತುಂಬಾ ಚೆನ್ನಾಗಿ ಕಾಣುತ್ತೆ. ಲಾಸ್ಟ್ ಮಂತ್ ನಾವು ಕಾಶ್ಮೀರ್ಗೆ ಹೋಗಿದ್ರಿಂದ ಅಲ್ಲಿಂದ ಸ್ಯಾಫ್ರಾನ್ ತಂದಿದ್ದು. ಸೊ ಕಾಶ್ಮೀರಿ ಸ್ಯಾಫ್ರಾನ್ ಯೂಸ್ ಮಾಡಿರೋದು ನಾನು. ಒಂದು ಸ್ವಲ್ಪ ಹೊತ್ತಾದಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು, ಈ ಥರ ಗೋಲ್ಡಿಶ್ ಕಲರ್ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಸ್ಟಿರ್ ಮಾಡಿ ಕೂಲ್ ಆಗೋಕ್ಕೆ ಬಿಡಿ ಒಂದು ಕಂಟೈನರಲ್ಲಿ. ಒಂದು ಸ್ವಲ್ಪ ಪಿಸ್ತಾ ಪೌಡ್ರ್ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ಫೈನಲಿ ಮ್ಯಾಂಗೋ ಬರ್ಫಿ ಇಸ್ ರೆಡಿ.